ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಿದ್ದು ಬೆಂಗಳೂರಲ್ಲಿ ಭಾರೀ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ 3 ಕಡೆ ಮೆಗಾ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಈಗ ಸತ್ಯಾಂಶ ಬಯಲಾಗಿದೆ. ಹಾಗಾದ್ರೆ ರಾಹುಲ್ ಆರೋಪದ ಬಗ್ಗೆ ಮನೆ ಮಾಲೀಕ ಹೇಳಿದ್ದೇನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ. ರಾಹುಲ್ ಆರೋಪ ನಿಜಾನ ಸುಳ್ಳ? ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲು. ಕಳೆದ ವಾರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ನಡೆಸಲಾಗಿದೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಬ್ಬರದ ಭಾಷಣ ಕೂಡ ಮಾಡಿದ್ದಾರೆ. But then the interesting thing, we look at Mahadevapura assembly segment and the BJP, the Congress polls 1,15,586 and the BJP polls 2,29,632. Congress wins all the Vidhan Sabhas except this one, and in this one BJP sweeps and gets a margin of 1,14,046. That this seat wins them the election and the Lok Sabha goes in. ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಮಹದೇವಪುರ ಹಾಗೂ ರಾಜಾಜಿನಗರದ ಮತಗಳ್ಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಮಹದೇವಪುರದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ಹೌಸ್ ನಂಬರ್ 35ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದ್ರು. 10 ಅಡಿ ಉದ್ದ 15 ಅಡಿ ಅಗಲ ಇರುವಂತಹ ಈ ಮನೆಯಲ್ಲಿ 80 ಜನ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದ್ರು. ಆರೋಪ ಮಾಡಿರುವಂತಹ ಮನೆಯ ಒಳಭಾಗದಲ್ಲಿದ್ದೀವಿ. ಈ ಮನೆಯಲ್ಲೂ ಕೂಡ ಗಂಡ, ಹೆಂಡತಿ ಮತ್ತೆ ಒಬ್ಬರು ಮಗು ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 2, ಹಗದೂರು ಕ್ಷೇತ್ರದಲ್ಲಿ ಫ್ಯಾಕ್ಟ್ ಚೆಕ್. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ ಅಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ, ಈ ಎಲ್ಲ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ ಸರ್? ನಮಸ್ಕಾರ, ಜೈ ಕರ್ನಾಟಕ. ನಾವು ಆ್ಯಕ್ಚುಲಿ ಇವಾಗ ಇರೋ ಸ್ಟಾಫು ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟಾಗಿ ನಾವು ಜಾಯ್ನ್ ಆಗಿದ್ದೀವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದರ ವೋಟರ್ ಲಿಸ್ಟಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫಲ್ಲಿ ಯಾರೂ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 3, ಕಾಡುಬೀಸನಹಳ್ಳಿಯಿಂದ एक्सक्लूसिव वरदी. हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं. हमारा एक पासपोर्ट साइज फोटो दिया हुआ है. अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए. ವಿಪಕ್ಷ ನಾಯಕನ ವಿರುದ್ಧ ಬಿಜೆಪಿ ಕೆಂಡ. ರಾಹುಲ್ ಗಾಂಧಿಯವರೇ, ಮತಗಳ್ಳತನವನ್ನು ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದರೆ ಅದು ನಿಮ್ಮ ಕುಟುಂಬ ಅಷ್ಟೇ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ಮ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿಮ್ಮ ಅಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತೇಳಿ ಹೊಸದಾಗಿ ನೀವು ತಕರಾರುತ್ತಾ ಇದ್ದೀರಿ. 19 ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿದ್ದಾನೆ. MBA ಮಾಡಿದ್ದಾನೆ. ಆಮೇಲೆ MBA ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ. ಮುಂಬೈನಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾನೆ. ಮುಂಬೈನಿಂದ ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬಂದಾಗ ನಾನಾಗಲೇ ಹೇಳಿದೆ, ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ, ಟವರ್ ನಂಬರ್ 39ರಲ್ಲಿ ಇದ್ದ. ಅವಾಗ ಅಸೆಂಬ್ಲಿಗೆ ವೋಟ್ ಹಾಕಿದ್ದಾನೆ. ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ವೋಟ್ ಹಾಕಿದ್ದಾನೆ. ಬೇರೆ ಬೇರೆ ಬೂತ್ ಅಲ್ಲಿ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತ ಹೇಳಿ
ಅಲಹಾಬಾದ್ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿ ಅವ್ರದ್ದು. ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿಯವರು ಮತಗಳ್ಳತನದಿಂದ ಫ್ರಾಡ್ ಇಂದ ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನು ಎತ್ತಿಡಿತು. ಕಾಂಗ್ರೆಸ್ ದೂರಿಗೆ ಚುನಾವಣಾ ಆಯೋಗ ತಿರುಗೇಟು. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೂರು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ಕೊಟ್ಟ ದೂರಿಗೆ ಚುನಾವಣಾ ಆಯೋಗ ತಿರುಗೇಟನ್ನ ಕೊಟ್ಟಿದೆ. ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ, ಕ್ರಮವನ್ನ ಕೈಗೊಳ್ಳಬೇಕಾದ್ರೆ ದಾಖಲೆಗಳನ್ನ ನೀಡಬೇಕು ಅಂತ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಿದ್ದು ಬೆಂಗಳೂರಲ್ಲಿ ಭಾರೀ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ 3 ಕಡೆ ಮೆಗಾ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ಈಗ ಸತ್ಯಾಂಶ ಬಯಲಾಗಿದೆ. ಹಾಗಾದ್ರೆ ರಾಹುಲ್ ಆರೋಪದ ಬಗ್ಗೆ ಮನೆ ಮಾಲೀಕ ಹೇಳಿದ್ದೇನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ. ರಾಹುಲ್ ಆರೋಪ ನಿಜಾನಾ ಸುಳ್ಳ? ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಸತ್ಯ ಬಯಲು. ಕಳೆದ ವಾರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ನಡೆಸಲಾಗಿದೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಬ್ಬರದ ಭಾಷಣ ಕೂಡ ಮಾಡಿದ್ದಾರೆ. But then, the interesting thing, we look at Mahadevapura assembly segment. And the BJP, the Congress polls 1,15,586 and the BJP polls 2,29,632. Congress wins all the Vidhan Sabhas except this one. And in this one, BJP sweeps and gets a margin of 1,14,046. That this seat wins them the election and the Lok Sabha goes in. ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಮಹದೇವಪುರ ಹಾಗೂ ರಾಜಾಜಿನಗರದ ಮತಗಳ್ಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಯಲಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಮಹದೇವಪುರದಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಚೆಕ್. ಹೌಸ್ ನಂಬರ್ 35ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದ್ರು. 10 ಅಡಿ ಉದ್ದ 15 ಅಡಿ ಅಗಲ ಇರುವಂತಹ ಈ ಮನೆಯಲ್ಲಿ 80 ಜನ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದ್ರು. ಆರೋಪ ಮಾಡಿರುವಂತಹ ಮನೆಯ ಒಳಭಾಗದಲ್ಲಿದ್ದೀವಿ. ಈ ಮನೆಯಲ್ಲೂ ಕೂಡ ಗಂಡ, ಹೆಂಡತಿ ಮತ್ತು ಒಬ್ಬರು ಮಗು ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 2, ಹಗದೂರು ಕ್ಷೇತ್ರದಲ್ಲಿ ಫ್ಯಾಕ್ಟ್ ಚೆಕ್. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ಬಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ, ಈ ಎಲ್ಲ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ ಸರ್? ನಮಸ್ಕಾರ, ಜೈ ಕರ್ನಾಟಕ. ನಾವು ಆ್ಯಕ್ಚುಲಿ ಇವಾಗ ಇರೋ ಸ್ಟಾಫು ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟಾಗಿ ನಾವು ಜಾಯ್ನ್ ಆಗಿದ್ವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದರ ವೋಟರ್ ಲಿಸ್ಟಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫಲ್ಲಿ ಯಾರೂ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 3, ಕಾಡುಬೀಸನಹಳ್ಳಿಯಿಂದ ಎಕ್ಸ್ಕ್ಲೂಸಿವ್ ವರದಿ. हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं. हमारा एक पासपोर्ट साइज फोटो दिया हुआ है. अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए. ವಿಪಕ್ಷ ನಾಯಕನ ವಿರುದ್ಧ ಬಿಜೆಪಿ ಕೆಂಡ. ರಾಹುಲ್ ಗಾಂಧಿಯವರೇ, ಮತಗಳ್ಳತನವನ್ನು ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದರೆ ಅದು ನಿಮ್ಮ ಕುಟುಂಬ ಅಷ್ಟೇ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ಮ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯಿತು.
ಈಗ ನೀವು ಮತಗಳ್ಳತನ ಅಂತೇಳಿ ಹೊಸದಾಗಿ ನೀವು ತಕರಾರು ಇದ್ದೀರಿ. 19 ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿದ್ದಾನೆ ಇವನು. MBA ಮಾಡಿದ್ದಾನೆ. ಆಮೇಲೆ MBA ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ. ಮುಂಬೈನಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾನೆ. ಮುಂಬೈನಿಂದ ಬೆಂಗಳೂರಿಗೆ ಬಂದಾಗ ನಾನಾಗಲೇ ಹೇಳಿದೆ, ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ, ಟವರ್ ನಂಬರ್ 39ರಲ್ಲಿ ಇದ್ದ. ಅವಾಗ ಅಸೆಂಬ್ಲಿಗೆ ವೋಟ್ ಹಾಕಿದ್ದಾನೆ. ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ವೋಟ್ ಹಾಕಿದ್ದಾನೆ. ಬೇರೆ ಬೇರೆ ಬೂತಲ್ಲಿ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳತನದಿಂದ ಅಂತೇಳಿ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿ ಅವ್ರದ್ದು. ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿ ಅವರು ಮತಗಳತನದಿಂದ ಫ್ರಾಡ್ ಇಂದ ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನು ಎತ್ತಿಡಿತು. ಕಾಂಗ್ರೆಸ್ ದೂರಿಗೆ ಚುನಾವಣಾ ಆಯೋಗ ತಿರುಗೇಟು. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೂರು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ಕೊಟ್ಟ ದೂರಿಗೆ ಚುನಾವಣಾ ಆಯೋಗ ತಿರುಗೇಟನ್ನ ಕೊಟ್ಟಿದೆ. ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ, ಕ್ರಮವನ್ನ ಕೈಗೊಳ್ಳಬೇಕಾದ್ರೆ ದಾಖಲೆಗಳನ್ನ ನೀಡಬೇಕು ಅಂತ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.